ಈವ್ನಿಂಗ್ ಟೈಮ್ ಅಲ್ಲಿ ಇಲ್ಲಿ ಮಾಡುವಂತ ಬಿಸಿ ಬಿಸಿ ಇಡ್ಲಿ ಮತ್ತು ಉದ್ದಿನ ವಡಾಗೆ ಜನ ವೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ವೇಟ್ ಮಾಡಿ ಬಿಸಿ ಬಿಸಿ ಇಡ್ಲಿ ತಿನ್ನೋದಷ್ಟೇ ಅಲ್ದೇನೆ ಪಾರ್ಸಲ್ ಕೂಡ ತಗೊಂಡ್ ಹೋಗ್ತಾರೆ. ನಾನು ಕೂಡ ಇಲ್ಲಿ ತುಂಬಾ ಸಲ ಇಡ್ಲಿ ಚಟ್ನಿನ ತಿಂದಿದ್ದೀನಿ. ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ. ಇವಾಗ ನಾನು ಲೆಮನ್ ರೈಸ್ ನ ತಗೊಂಡು ಟೇಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಿತ್ತು. ಬಿಸಿ ಬಿಸಿ ಇಡ್ಲಿ ಕೂಡ ಟೇಸ್ಟ್ ಮಾಡಿದೆ. ಇಲ್ಲಿ ಇಡ್ಲಿ ಅಷ್ಟೇ ಅಲ್ಲದೆ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್ ಐಟಮ್ಸ್ ಕೂಡ ಸಿಗುತ್ತೆ. ಲೆಮನ್ ರೈಸ್, ಪುಳಿಯೋಗರೆ, ವೆಜ್ ಪಲಾವ್, ಟೊಮೆಟೊ ರೈಸ್, ಪಾಲಕ್ ರೈಸ್ ಅಂಡ್ ಅವಲಕ್ಕಿ ಬಾತ್ ಅಂತ ಎಷ್ಟೊಂದು ಸಿಗುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಬಿಸಿ ಬಿಸಿ ಮಂಗಳೂರು ಬಜ್ಜಿ ಕೂಡ ಮಾಡ್ತಾರೆ. ಈ ಮಂಗಳೂರು ಬಜ್ಜಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಆಗಿ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ಯಾವ ಹೋಟೆಲ್ ಇದು, ಎಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಅಕ್ಷಯ್ ಟಿಫನ್ ಸೆಂಟರ್ ಅಂತ. ಈ ಅಕ್ಷಯ್ ಟಿಫನ್ ಸೆಂಟರ್ ಲೊಕೇಟ್ ಆಗಿರೋದು ದಾವಣಗೆರೆಯ ವಿದ್ಯಾನಗರದ ನೂತನ್ ಕಾಲೇಜ್ ರೋಡ್ ಅಲ್ಲಿ. ಇವ್ರ ಹೋಟೆಲ್ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ನೀವು ಈ ಟೈಮ್ ಅಲ್ಲಿ ಯಾವಾಗ ಬಂದ್ರು ನಿಮ್ಗೆ ಬಿಸಿ ಬಿಸಿ ಇಡ್ಲಿ ವಡ ಅಂತೂ ಸಿಕ್ಕೇ ಸಿಗುತ್ತೆ. ಮಿಸ್ ಮಾಡಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ.